ಇದೇ ದರ್ಶನಕ್ಕೆ ದಾರಿ, ಬಟ್ ಬ್ಯಾಗ್ ಅಲಾವ್ ಇಲ್ಲ ಅಂತ ಹೇಳಿದ್ದಾರೆ. ಬ್ಯಾಗ್ ಅಲ್ಲಿ ಒಳಗಿಟ್ಟೆ ದರ್ಶನ ಮಾಡಕ್ ಹೋಗ್ಬೇಕು. ನಾವು ಇಲ್ಲಿಂದ ಜನರುಗಳ ಭಾಷೆನೇ ಬೇರೆ ಐತಿ. ಹಂಗುಂಟೆ ಮಾರೆಯ, ಹಿಂಗುಂಟೆ ಮಾರೆಯ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದವರು ಉಡುಪಿಯಲ್ಲಿ ಉಡುಪಿನ ಮಾಡೋಣ. ಫುಲ್ಲು ಸುತ್ತೋಣ. ನಾನು ಉಡುಪಿಗೆ ಫಸ್ಟ್ ಟೈಮ್ ಬಂದಿರೋದು. ನಮಗೆ ಪಾಪ್ಯುಲರ್ ಪ್ಲೇಸ್ ಅಂದರೆ ಶ್ರೀಕೃಷ್ಣ ದೇವಸ್ಥಾನ. ಶ್ರೀಕೃಷ್ಣ ದೇವಸ್ಥಾನವನ್ನು ನೋಡೋಣ. ಈಗ ಹೋಗೋಣ ಶ್ರೀಕೃಷ್ಣ ದೇವಸ್ಥಾನಕ್ಕೆ. ಆಮೇಲೆ ಮತ್ತೆ ಡಿಸಲ್ಲಿ ಹೋಗಿ ಅದನ್ನು ನೋಡ್ಕೊಂಡು ಬರೋಣ. ಅಲ್ಲಿ ಮತ್ತೆ ಮಿರರ್ ಮುಂದೆ ಸ್ವಲ್ಪ ಫಾಲ್ತುಗಿರಿ ಪೋಸ್ಟ್ ಕೊಟ್ಕೊಂಡು ಇಲ್ಲಿಂದ ಚೆಕ್ಔಟ್ ಮಾಡಿಬಿಡೋಣ. ಇದು ಉಡುಪಿ ರೈಲ್ವೆ ಸ್ಟೇಷನ್. ಒಂಥರ ಅರಮನೆ ಕಟ್ಟದಂಗೆ ಕಟ್ಟಿಬಿಟ್ಟಾರೆ. ಅಂದ್ರೆ ಅರಮನೆ ಗೋಪುರಗಳು ಹೆಂಗಿರ್ತಾವೆ ಆ ರೀತಿ ಕಟ್ಟಿಬಿಟ್ಟಾರೆ ಇಲ್ಲಿ. ಈಗ ನಮ್ಮ ಪ್ರಯಾಣ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬಿಟ್ಬಿಡೋದು. ಶ್ರೀಕೃಷ್ಣ ದೇವಸ್ಥಾನದಿಂದ ಆಮೇಲೆ ಮಲ್ಪೆ ಬೀಚ್ ನೋಡ್ಬೇಕು. ಶ್ರೀಕೃಷ್ಣ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋದ್ರೊಳಗೆ ನೈಟ್ ಆಗಿಬಿಡ್ತೈತೆ ಮೋಸ್ಟ್ಲಿ. ಅಷ್ಟು ದೊಡ್ಡದಿರ್ಬೋದು ಅದು. ನಾ ಯಾವತ್ತೂ ಹೋಗಿಲ್ಲ, ವಿಸಿಟ್ ಮಾಡಿಲ್ಲ ಯಾವತ್ತೂ. ಅಷ್ಟು ದೊಡ್ಡದಿರ್ಬೋದು ಅದು ಎಂಥದೇನೋ. ಇಲ್ಲಿಂದ ಜನರುಗಳ ಭಾಷೆನೇ ಬೇರೆ ಐತಿ. ಹಂಗುಂಟೆ ಮಾರೆಯ, ಹಿಂಗುಂಟೆ ಮಾರೆಯ. ಉಡುಪಿ ಜನಗಳ ಭಾಷೆನೇ ಬೇರೆ. ಉಡುಪಿ ಜನರ ಭಾಷೆನೇ ಬೇರೆ. ಉಡುಪಿ ಒಂಥರ ಫುಲ್ಲು ಎಲ್ಲಿ ಬೇಕಾದ್ರೆ ಕಾಡು, ಮಳೆ, ನದಿಗಳು ಹರಿತಾನೆ ಇರ್ತಾವೆ ಇಲ್ಲಿ. ಹಾಂ, ಇಲ್ಲೊಂದು ನೀರು ಹರಿಯಾಗುತ್ತೈತಿ ಇಲ್ಲಿ. ಒಳ್ಳೆ ನೇಚರ್ ಇದೆ. ಈ ಕಡೆ ಹಸಿರು ಗಿಡ ಮರಗಳನ್ನು ಭಾಳ ಬೆಳೆಸ್ತಾರೆ. ಎಲ್ಲಿ ಬೇಕಾದ್ರೆ ಹಸಿರು ಕಾಣ್ತೈತಿ. ಮಳೆನೂ ಪದ್ಧತಿ ಸರಿ ಬರಾಗ್ತೈತಿ ಇಲ್ಲಿ. ನಮ್ಮೂರ ಕಡೆನೇ ಇಲ್ಲ, ಬಟ್ ಈ ಕಡೆ ಪದ್ಧತಿ ಸರಿ ಮಳೆ. ಇಲ್ಲೊಂದು ಮನೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಕ್ಕೆ. ಈಗ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಆಮೇಲೆ ಉಡುಪಿ ಹೋಗೋಣ. ರೈಲ್ವೆ ಸ್ಟೇಷನಿಂದ ಶ್ರೀಕೃಷ್ಣ ದೇವಸ್ಥಾನ ಒಂದು 3-4 ಕಿಲೋಮೀಟ್ರ್ ಆಗ್ತಿರ್ಬೋದು. ಇಲ್ಲಿಂದ ಬಸ್ ಹಿಡಿದ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ಟೋಟಲ್ ಕಾಸ್ಟ್ ಆಗುತ್ತಂದ್ರೆ 12ರಿಂದ 13 ರೂಪಾಯಿ. ಇಲ್ಲಿಂದ ಹೋಗ್ತಾ ಇದ್ದೀನಿ ಶ್ರೀಕೃಷ್ಣ ಟೆಂಪಲ್ಗೆ. ಮೋಸ್ಟ್ಲಿ ಇದೇ ಮಂದಿರ ಇರ್ಬೋದು. ಏನು ಸರಿಯಾಗಿ ಕಾಣಾಗುತ್ತಿಲ್ಲ, ಕರೆಕ್ಟ್ ಗೊತ್ತಾಗತ್ತಿಲ್ಲ ಎಲ್ಲಿ ಹೋಗಾಗ್ತೀನಿ ಅಂಥೇಳಿ. ಲೋಕಲ್ ಮಂದಿಗೆ ಕೇಳ್ಕೊಂಡು ಹೋಗಾಗ್ತೀನಿ. ಅವರು ಹಾಗೆ ಮುಂದೆ ಹೋಗು ಅಂತ ಹೇಳ್ತಾರೆ. ಹೋಗೋಣ, ನೋಡೋಣ ಏನಾಗುತ್ತೆ ಮುಂದೆ. ಇದೇ ಶ್ರೀಕೃಷ್ಣನ ದ್ವಾರ ಬಾಗಿಲು. ಇದೇ ಎಂಟ್ರೆನ್ಸು. ಇಲ್ಲಿಂದ ನಾವು ಒಳಗೆ ಹೋಗ್ಬೋದು ಶ್ರೀಕೃಷ್ಣ ದೇವಸ್ಥಾನಕ್ಕೆ. ಇದೇ ಶ್ರೀಕೃಷ್ಣ ದೇವಸ್ಥಾನಕ್ಕೆ ನಮ್ಮ PM ಆದ ಶ್ರೀ ನರೇಂದ್ರ ಮೋದಿಯವರು ಸಹ ಇಲ್ಲಿ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ ಅಂತೆ. ಚಪ್ಪಲಿ ಸ್ಟ್ಯಾಂಡ್ ಕಡೆ ಚಪ್ಪಲಿ ಬಿಟ್ಟು ಇದೇ ದರ್ಶನಕ್ಕೆ ದಾರಿ, ಬಟ್ ಬ್ಯಾಗ್ ಅಲಾವ್ ಇಲ್ಲ ಅಂತ ಹೇಳಿದ್ದಾರೆ. ಬ್ಯಾಗ್ ಅಲ್ಲಿ ಒಳಗಿಟ್ಟೆ ದರ್ಶನ ಮಾಡಕ್ಕೆ ಹೋಗ್ಬೇಕು. ಚಪ್ಪಲಿ ಇಡೋಕೆ ರೊಕ್ಕ ತಗೋದಾರ. ಲಗೇಜ್ ಬ್ಯಾಗ್ ಇಟ್ಕೊಬಿಡೋಣ. ದೇವರ ದರ್ಶನ ಮಾಡಕ್ಕೆ ಹೋಗ್ತೀವಿ ನಾವು. ಬರ್ರಿ, ಲೈನಾಗಿ ನಿಂತೀವಿ. ಲೈನ್ ಮೇಲೆ ನಿಂತ್ಕೊಂಡು ಈ ರೀತಿ ಇಟ್ಕೊಂಡು ಎಷ್ಟು ಮೀಟ್ರ್ ಐತಿ ಗೊತ್ತಿಲ್ಲ. ಹೋಗ್ತೀವಿ ಲೈನ್ಯಾಗ. ಒಳ್ಳೆ ಶಿಸ್ತಿದ್ದಾರೆ ಇಲ್ಲಿ. ಸೇಮ್ ಧರ್ಮಸ್ಥಳ ಹಂಗೆ ಸೇಮ್ ರೂಲ್ಸ್. ನದಿಯ ಮಧ್ಯದಲ್ಲಿ ಗೋಪುರ.
ಒಳ್ಳೆ ವ್ಯೂ. ಶ್ರೀ ಬುದ್ಧನ ವಿಗ್ರಹ ಅದು. ಕಾಣೆಊರು ಮಠ. ಶ್ರೀಕೃಷ್ಣನ ದರ್ಶನವನ್ನು ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ಭೋಜನಕ್ಕೆ. ಇಲ್ಲಿ ನೋಡಿ ಯಾವ ರೀತಿ ಊಟವನ್ನು ತಯಾರಾಗುತ್ತೆ ಅಂತ. ಸಾಲು ಸಾಲು ಕಟ್ಟಿಗೆಗಳು ಇಟ್ಟು ದೊಡ್ಡ ದೊಡ್ಡ ಬೋಗಣಿಗಳನ್ನು ಇಟ್ಟಾರೆ ಇಲ್ಲಿ. ಅನ್ನ ಪ್ರಸಾದ ಮಾತ್ರ ಬಹಳ ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು. ಎಲ್ಲ ಹಾಲಿನಲ್ಲೇ ಮಾಡಿದ್ದಾರೆ. ಬಹಳ ಜನ ಭಕ್ತಾದಿಗಳು ಬಂದಿದ್ದಾರೆ ನೋಡಿ. ಈಗ ತಾನೇ ಶ್ರೀಕೃಷ್ಣನ ದರ್ಶನ ಪಡೆದುಕೊಂಡು ಹೊರಗೆ ಬಂದೆ. ಅನ್ನ ಭೋಜನ ಮಾಡ್ಕೊಂಡೆ ಹೊರಗೆ ಬಂದೆ. ಹೋದ್ಮೇಲೆ ಒಂಥರ ನೆಮ್ಮದಿ ಥರ ಫೀಲಿಂಗ್ ಇತ್ತು. ಒಳಗೆ ಫುಲ್ ಕಟ್ಟಿಗೆಯಿಂದ ಮತ್ತು ಕಲ್ಲಿಂದ ಮಾಡಲ್ಪಟ್ಟಿತ್ತು. ಅದು ಮೋಸ್ಟ್ಲಿ ಕನಕನ ಗಿಂಡಿ ಇರ್ಬೋದು. ಇದು ನನಗೂ ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಹಾಕಿ ತಿಳಿಸಿ, ಕನಕನ ಗಿಂಡಿ ಹೌದೋ ಇಲ್ಲೋ ಅಂಥೇಳಿ. ಫುಲ್ ಒಳಗೆ ಮಸ್ತ್ ಶಾಂತಿ ರೀತಿಲಿತ್ತು. ಒಳಗೆ ದರ್ಶನ ಅತ್ಯಂತ ಸುಲಭವಾಗಿ ಆಯ್ತು ಮತ್ತು ಭಾಳ ಸ್ಪೀಡು ಆಯ್ತು. ಭಾಳ ಸ್ಪೀಡು ಆಯ್ತು. ಒಳ್ಳೇದೈತಿ. ಒಳಗೆ ಒಮ್ಮೆ ಬಂದು ವಿಸಿಟ್ ಮಾಡಿರಿ ನೀವು. ಒಳ್ಳೆ ಪ್ಲೇಸ್ ಐತಿ. ನೆಮ್ಮದಿಯಿಂದ ಇರ್ಬೋದು. ಇಲ್ಲಿ ಬಂದು ನೆಮ್ಮದಿ ಹುಡ್ಕೊಂಡು ಯಾರು ಹೋಗಂಗಿಲ್ಲ. ಫೈನಲಿ ಶ್ರೀಕೃಷ್ಣ ಗೀತಾ ಮಂದಿರವನ್ನು ನೋಡಿಕೊಂಡು ಸೀದಾ ಹೋಗ್ತಿರೋದೇ ಮನೆ ಕಡೆ.